ಅಡಿಕೆ ಕೊಯ್ಕೊಂಡು ಬಂದ ಮೇಲಿಂದ ಜಸ್ಟ್ ಒಂದು 2-3 ಸತಿ ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಇವತ್ತು ಹೋಗಿ ಏನು ಸ್ವಲ್ಪ ನೀರೆಲ್ಲ ಬಿಡೋದು ಅಥವಾ ಏನೆಲ್ಲ ಉಂಟು, ಮೊನ್ನೆ ಹೋದಾಗ ಒಂದು ಸ್ವಲ್ಪ ನೀರು ಬಿಟ್ಟು ಬಂದಿದ್ರಾಗಿತ್ತು. ಇವತ್ತು ಏನೇನಿದೆ ಸ್ವಲ್ಪ ಹೋಗಿ ಒಂದು ದಿನ ಆದರೂ ನವಿಲುಗಳ ಗುಂಪು ತುಂಬ ಇತ್ತು. ಸದ್ಯಕ್ಕೆ ಅದ್ರದ್ದು ವಿಡಿಯೋ ಮಾಡುವ ಅಂತೇಳಿ ಗಾಡಿ ನಿಲ್ಲಿಸಿದೆ. ನೋಡಿದ್ರೆ ಅರ್ಧ ಈ ಕಡೆ ಕಾಡಿಗೆ ಹೋಯ್ತು, ಅರ್ಧ ಈ ಕಡೆ ಕಾಡಿಗೆ ಹೋಯ್ತು. ನಾನು ಫುಲ್ ಮೊನ್ನೆ ಬಂದಾಗ ಫುಲ್ ಕಸ ಧೂಳು ಎಲ್ಲ ಎಲ್ಲ ಬಿತ್ಕೊಂಡಿತ್ತು. ಇವತ್ತು ನೋಡಿ ಎಲ್ಲ ಕಡೆ ಫುಲ್ ಕ್ಲೀನ್. ಇದನ್ನು ಕ್ಲೀನ್ ಮಾಡೋಕ್ಕೆ ನಮ್ಮ ಅಪ್ಪಂಗೆ 1 ಅವರ್ ಆಗಿದ್ರೆ ಸುತ್ತಾಡು ಮುಗೀತು ಅನಿಸುತ್ತೆ ಒಂದು ಸಲ. ಅಪರೂಪಕ್ಕೆ ನಾವು ಬಂದಿಲ್ಲ ಅಂದ್ರೂ ಕೂಡ ಇವರು ಬಂದು ಗೇಟು ತೆಗೆದು ಒಳಗಡೆ ಹೊಕ್ಕಿ ತಿನ್ಕೊಂಡು ಹೋಗುವ ಅಭ್ಯಾಸ ಮಾಮೂಲಿ ಇರುವುದಯ್ಯ. ಸೊ ಇವಾಗ ಮತ್ತೆ ಹೋಗಿ ಎಲ್ಲಾದರೂ ಹುಡುಕಾಡುವ, ಸಂಖ್ಯೆ ಹಣ್ಣು ಸಿಕ್ಕರೆ ಸಿಗ್ಬೋದು ಅಂತೇಳಿ. ಸೊ ಲೆಟ್ಸ್ ಗೋ, ಹೋಗುವ ಅಂತಲ್ಲ. ಅದನ್ನು ಓಪನ್ ಆಗಿ ಇದೆ, ಈ ಥರ ಕೆಳಗಡೆ ಬಿದ್ದಿರತ್ತೆ. ಇದನ್ನು ಹೆಕ್ತಾ ಇದ್ದೀನಿ. ಸುಮಾರು ಬಿದ್ದವರ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಹಲಗೆ ಹಣ್ಣು ಇರತ್ತಲ್ಲ, ಅದ್ರದ್ದು ಬಳ್ಳಿ ಉಂಟು. ಹೋದ ವರ್ಷ ಇದೇ ಬಳ್ಳಿನ ಹಲಗೆ ಹಣ್ಣು ತಿಂದಿರೋದು. ಈ ಸಲನೂ ಬಂದಿರಬಹುದು ಅಂತಾರೆ ಗೆಸ್ ಮಾಡ್ಕೊಂಡು ಬಂದೆ. ನೋಡಿದ್ರೆ ಒಳಗಡೆ ಹುಳ ಇರತ್ತೆ. ಹೀಗೆ ತಿರುಗಿಸಿ ಒಂದು ಸಾಂಗ್ ಹಾಡಿನೋ ಏನೋ ಹಾಡಿ ಈ ಥರ ಮಾಡಿದ್ನಿ. ನಾನು ಯಾವ ಸ್ಥಳಕ್ಕೆ ಬಂದಿದ್ದೀನಿ ಅಂತಂದರೆ ಶ್ರೀ ವಾಜಿರಾಜ ಮಠರು ತಪಸ್ಸು ಮಾಡಿರುವಂತಹ ತಪೋವನಕ್ಕೆ ಬಂದ್ಬಿಟ್ಟಿದೆ. ನಮ್ಮ ತೋಟದಿಂದ ಸುಮಾರು 2 ಕಿಲೋಮೀಟ್ರ್ ಆಗುತ್ತೆ. ಕಾಡಿಂದ ಬರಬೇಕು ಸ್ವಲ್ಪ, ಮತ್ತು ನದಿಯಿಂದ ಒಂದು ಸ್ವಲ್ಪ ನಮ್ಮ ತೋಟದಿಂದ ಮೇಲ್ಗಡೆ ಹತ್ತು. ವಾಜಿರಾಜರು ಜಪ ಮಾಡುತ್ತಿದ್ದ ಸ್ಥಳ ಬಳಗಾರು ಗಿರಿ ಆಚಾರ್ಯ ಅಂತೇಳಿ ಯಾರು ಇಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಬಟ್ ಯಾರಂತ ಗೊತ್ತಿಲ್ಲ. ಸೊ ಇಲ್ಲಿ ಜಪ ಮಾಡ್ತಿರೋದು ನದಿ ಪೂರ್ತಿಯಾಗಿ ಇಲ್ಲ. ನಾವು ದರ್ಕನ ಗುಡಿಸ್ಲಿಕ್ಕೆ ಹಿಡಿ ಥರದೊಂದು ರೆಡಿ ಮಾಡ್ಕೊತೀವಿ. ಇವಾಗ ಈ ಥರ ಗಿಡಕ್ಕೆ ಗುಡಿಸ್ಲಿಕ್ಕೆ ಈಸಿ ಆಗುತ್ತೆ. ಗಟ್ಟಿ ಇರಬೇಕಿದ್ರಿಂದ ನಾವು ಈ ಥರ ಆಗಿ ಯೂಸ್ ಮಾಡ್ಕೊತೀವಿ. ಹಿಡಿ ಆದರೆ ಇಷ್ಟೆಲ್ಲ ದರ್ಕ ಫುಲ್ ಧೂಳು ಆಗಿದೆ. ಮತ್ತು ಇದನ್ನು ಕೂಡ ವಜ್ಜನ ಹೊತ್ಕೊಂಡು ಬಂದಿದ್ನಲ್ಲ, ಸೊ ಅವ್ರ ಮುಂದೆನೇ ಹೊತ್ಕೊಂಡು ಬಂದಿರೋದು. ಬಟ್ ಅವರು ಏನು ಮಾಡಿದ್ರೆ ಗೊತ್ತಿಲ್ಲ. 2 ವಜ್ಜನ ತಂದ್ವಿ. ನಾನೊಂದು ಇದು ಒಂದು ಕಡೆಯಿಂದ ಎಷ್ಟಕ್ಕೆ ಓಯ್ ಮನೆಗೆ ಹೋಗ್ರೆ. ಕೆಟ್ಟದಾಗಿ ಸೌಂಡ್ ಕೇಳಿಸಿರ್ಬೋದು. ಈಗ ಹುಳದು ದೇವ್ರೆ, ಇವಾಗ ಡೇ ಫುಲ್ ಇಲ್ಲೇ ಕೂತ್ಕೊಂಡಿಯೋನ ನೀನು. ಓಯ್ ಚೋಟು, ಇಷ್ಟು ಗಲೀಜು ಮಾಡ್ಕೊಂಡಿದ್ದೀರಾ. ಶೀ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಸೊ ಅದಕ್ಕಿಂತ ಮುಂಚೆ ಮೊದಲನೇ ಸಲ ಏನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಸೊ ಬನ್ನಿ. ಸೊ ಇವತ್ತೇ ತೋಟಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಇವತ್ತೇ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇ ತಟ್ಟಿ ಮನೆಯಲ್ಲಿ ಊಟ ಮಾಡೋದು. ಸೊ ಆಲ್ರೆಡಿ ಅನ್ನ ಸಾಂಬಾರು ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಬೆಳಿಗ್ಗೆ ಆಲ್ರೆಡಿ ಹೋಗಿದ್ದಾರೆ. ಅಮ್ಮ ಇವತ್ತೇ ದನ ತಗೊಂಡೋಗಿದ್ದಾರೆ. ದಿನಾಲೂ ಕೂಡ ದನಕ್ಕೆ ಬಿಡೋದು ಹೊರಗಡೆ. ಸೊ ಅರ್ಧ ದನಕ್ಕೆ ಮಧ್ಯಾಹ್ನ ಮೇಲೆ ಬಿಡೋದು, ಈ ಥರ ಮಾಡ್ತಿದ್ರಾಗಿತ್ತು. ಸೊ ಇವತ್ತೇ ಇಲ್ಲಿ ಮನೆ ಹತ್ರ ಇರುವಂಥ ಮಣ್ಣಿನ ಕೆಲಸ ಅಷ್ಟು ಫಿನಿಶ್ ಆಗಿದೆ. ಸದ್ಯದ ಮಟ್ಟಿಗೆ ಫಿನಿಶ್ ಮಾಡ್ಕೊಂಡಿದ್ವಿ. ಮಣ್ಣಿನ ಕೆಲಸ ಅಷ್ಟು ಬಾಕಿದೆಲ್ಲ ಇದೆ. ಕಾಲಿಗೆ ಸೀರೆ ಹೊಡೆಯೋದು ಮತ್ತು ಸಂಗೆ ಮುಚ್ಚೋದು ಅದು ಇದೆಲ್ಲ ತುಂಬ ಇದೆ. ಬಟ್ ಸದ್ಯಕ್ಕೆ ಮಣ್ಣಿನ ಕೆಲಸ ಅಷ್ಟು ಏನಿತ್ತಾರೋ ಅದನ್ನೆಲ್ಲ ಪೂರ್ತಿಯಾಗಿ ಫಿನಿಶ್ ಮಾಡಿದ್ವಿ. ಇವತ್ತು ಒಂದು ಸತಿ ಆ ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಅಲ್ಲಿದು ಹೋಗಿ ನೋಡಿಲ್ಲಾಗಿದ್ದು ತುಂಬ ದಿನ ಆಯಿತು. ಅಡಿಕೆ ಕೊಯ್ಕೊಂಡು ಬಂದ ಮೇಲಿಂದ ಜಸ್ಟ್ ಒಂದು 2-3 ಸತಿ ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಇವತ್ತು ಹೋಗಿ ಏನು ಸ್ವಲ್ಪ ನೀರೆಲ್ಲ ಬಿಡೋದು ಅಥವಾ ಏನೆಲ್ಲ ಉಂಟು, ಮೊನ್ನೆ ಹೋದಾಗ ಒಂದು ಸ್ವಲ್ಪ ನೀರು ಬಿಟ್ಟು ಬಂದಿದ್ರಾಗಿತ್ತು. ಇವತ್ತು ಏನೇನಿದೆ ಸ್ವಲ್ಪ ಹೋಗಿ ಒಂದು ದಿನ ಆದರೂ ಅಲ್ಲಿ ಕೆಲಸ ಮಾಡುವ ಅಂತೇಳಿ ಅಪ್ಪ ಅಮ್ಮ ಬೆಳಿಗ್ಗೆನೇ ಹೋಗಿದ್ದಾರೆ. ಸೊ ನಾನು ಅಡುಗೆ ಎಲ್ಲ ಮಾಡಿಕೊಂಡು ಕಟ್ಟಿಗೆ ಇದೆಲ್ಲ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇವತ್ತು ನಡ್ಕೊಂಡು ಹೋಗೋಕೆ ಬೇಜಾರಾಗಿ ಗಾಡಿನೂ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಕೊಟ್ಟಿಗೆಲ್ಲ 2 ಕರ ಉಂಟಲ್ಲ, ಅದಕ್ಕೆಲ್ಲ ನೀರು ಕೊಟ್ಟಿಟ್ಟು ಹುಲ್ಲೆಲ್ಲ ಆಲ್ರೆಡಿ ಹಾಕಿದ್ದೀನಿ. ಸೊ ಹೋಗಬೇಕಿದ್ರೆ ಒಂದು ಸತಿ ಅವುಗಳಿಗೆಲ್ಲ ನೋಡ್ಕೊಂಡು ಹೋಗಬೇಕು. ಸೊ ಬನ್ನಿ. ಹಾಗೆ ನಮ್ಮ ಚೋಟು ನೋಡಿದರೆ ಇಲ್ಲಿ ನೋಡಿ, ಬೆಳಗ್ಗಿಂದ ಇಲ್ಲೇ ಕೂತ್ಕೊಂಡಿದ್ದಾನೆ. ಇಲ್ಲಿ ಮಷಿನ್ ಹೊರಗಡೆ ತಂದಿದ್ದು ಉಂಟಲ್ಲ, ಹೊಲಿಗೆ ಮಷೀನು. ಸೊ ಸ್ಟೂಲ್ ನಾಯಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಗೆ ಈ ಥರ ಸ್ಟೂಲ್ನ ಹಾಕಿಟ್ಟಿದ್ವಿ. ಸೊ ಇದ್ರ ಒಳಗಡೆ ಇವನು ಕೂತ್ಕೊಂಡಿದ್ದಾಗಿದ್ದು. ಈಗ ಎದ್ದೋದ ಏನೋ ಕಾಣಿಸ್ತವನಿಗೆ, ಹಿಡಿಲಿಕ್ಕೆ ಹೋದಮ್ಮ. ಸೊ ಹಾಗೆ ಕೊಟ್ಟಿಗೆಗೆ ಹೋಗಿ ಕರಗಳಿಗೆಲ್ಲ ನೀರು ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗುವ. ಸೊ ಫೈನಲ್ ಆಗಿ ಇವರಿಗೆ ಕಡೆಗೆ ಅಷ್ಟು ಒಂದು ಸುಮಾರು 5 ಗಂಟೆ ಟೈಮಿಗೆ ಬರಬೇಕಾಗತ್ತೆ. ಇವ್ರು ತಿನ್ನುವಷ್ಟು ತಿಂದ್ಕೊಂಡು ಮೇಲ್ಗಡೆ ಹತ್ತಿ ಕೂತ್ಕೊಟ್ಟಿದ್ದಾಳೆ. ಅದು ಹಸಿ ಹುಲ್ಲನ್ನು ಸ್ವಲ್ಪ ಅಮ್ಮ ಬೆಳಿಗ್ಗೆ ರಾಶಿ ಮಾಡಿ ಇಟ್ಟು ಹೋಗಿದ್ಲಾಗಿತ್ತು. ಸೊ ಹಸಿ ಹುಲ್ಲು ಮತ್ತು ಹೊಂಬಾಳೆ ಎಲ್ಲ ಹಾಕಿಬಿಟ್ಟು ಇಲ್ಲಿ ನೋಡಿ ಈ ಥರ ಮಾಡಿ ಇಲ್ಲೆಲ್ಲ ರಾಶಿ ಮಾಡಿ ಇಟ್ಟಿದ್ದಾರೆ. ಮತ್ತು ಜೋಳ ಹಾಕಿಟ್ಟು ಹೋಗಿದ್ದೀವಿ. ಸೊ ಹಾಗೆ ನೀರು ಕೂಡ ಕಚ್ಚಾರ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಇವ್ರದ್ದು ಅವಸ್ಥೆ ನೋಡಿದ್ರೆ ಈ ಥರ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಹೊರಡೋದು. ಸೊ ಸಂಜೆ ಬರೋ ತನಕ ಹೀಗೆ ಹೊಟ್ಟೆ ತುಂಬಿಸ್ಕೊಂಡಿರ್ರಿ ಆಯಿತಾ. ನೋಡಿ ನೋಡ್ತಾಳೆ ಮತ್ತು ಏನಾದ್ರು ತಿನ್ನೋದು ತಂದಿದ್ದಾಳೆ ಅಂತಾಳೆ. ಬರೀ ಅದೇ ಕೆಲಸ ನೋಡ್ದಂಗೆ ತಿನ್ನೋದ್ರಲ್ಲಿ ಕುತ್ಕೊಂಡು ನೀನು ಮತ್ತು ಅದನ್ನೇ ತಿನ್ನು ಹೊಟ್ಟೆಗೆ. ಸುಬ್ಬಕ್ಕ ಇವಳಿಗೂ ಕರ್ಕೊಂಡು ಹೋಗಬೇಕಿತ್ತು. ಇನ್ನು ಸಣ್ಣಿದ್ದಾಳೆ ಇವಳು ಅಂತೇಳಿ ಬಿಟ್ಟಿದ್ವಿ. ಮಳೆಗಾಲದಿಂದ ತೋಟಕ್ಕೆ ಬೆಣಕ್ಕೆ ಹಾಕೋದೇ ಇವಳಿಗೆ.
ಸೊ ಇವಳಿಗೂ ಕರ್ಕೊಂಡು ಹೋಗೋಷ್ಟು ದೊಡ್ಡಳಾಗಿದ್ದಾಳೆ. ಒಂದು ವರ್ಷ ಆಯಿತು. ಫೆಬ್ರವರಿ 28ಗೆ 1 ವರ್ಷ ಆಗಿದೆ ಇವಳಿಗೆ. ಸೊ ಬನ್ನಿ ಲೆಟ್ಸ್ಕೊ ತೋಟಕ್ಕೆ ಹೋಗಿ ಏನು ಕೆಲಸ ಇರುತ್ತೆ ಅಥವಾ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ನೋಡ್ಕೊಂಬರುವ. ಲೆಟ್ಸ್ ಗೋ. ಹೀಗೆ ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಇಲ್ಲೇ ಸ್ಟಾಪ್ ಮಾಡಿ ಗಾಡಿನ. ಸೊ ಇಲ್ಲೇ ನವಿಲುಗಳ ಗುಂಪು ತುಂಬ ಇತ್ತು. ಸದ್ಯಕ್ಕೆ ಅದ್ರದ್ದು ವಿಡಿಯೋ ಮಾಡುವ ಅಂತೇಳಿ ಗಾಡಿ ನಿಲ್ಲಿಸಿದೆ. ನೋಡಿದ್ರೆ ಅರ್ಧ ಈ ಕಡೆ ಕಾಡಿಗೆ ಹೋಯ್ತು, ಅರ್ಧ ಈ ಕಡೆ ಕಾಡಿಗೆ ಹೋಯ್ತು. ನಾನು ಎಳೆದು ಮೊಬೈಲ್ ತೆಗೆದು ಎಲ್ಲ ಕ್ಯಾಮ್ರಾ ಆನ್ ಮಾಡೋ ತನಕ ಅದು ಕಾಡೊಳಗೆ ಹೊಕ್ಕೇ ಬಿಡ್ತು. ಸ್ವಲ್ಪ ನಾನು ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ಬಂದಿದ್ರೆ ಆಗ್ತಿತ್ತು. ಬಟ್ ಅಷ್ಟೆಲ್ಲ ಕೈಯಲ್ಲಿ ಹಿಡ್ಕೊಂಬರು ಯಾರಿಗೆ ಗೊತ್ತಿರತ್ತೆ ದಾರಿ ಮೇಲೆಲ್ಲ ಹೀಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಹೋಯ್ತು ಒಳಗಡೆಗೆ. ನೋಡಿ ಖುಷಿ ಆಯಿತು. ಬಟ್ ಕಣ್ಣಲ್ಲಿ ನೋಡಿದ್ರು ಕ್ಯಾಮ್ರಾದಲ್ಲಿ ಸಿಕ್ಕಿಲ್ಲ ಅನ್ನೋದು ಬೇಜಾರಾಯಿತು. ಸೊ ಹಾಗೆ ಈಗ ಮತ್ತೆ ನೋಡುವ, ಮತ್ತು ಯಾವಾಗಾದ್ರೂ ಸಿಕ್ಕಿದಾಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡುವ. ತೋಟಕ್ಕೆ ಬಂದುಬಿಟ್ಟಿದೆ ಇವತ್ತೇ ಫುಲ್ ಕ್ಲೀನ್. ಅಪ್ಪ ಬಂದಿದ್ದೆ ಫಸ್ಟ್ ಕೆಲಸ ಮಾಡಿರೋದೆ ಕ್ಲೀನಿಂಗ್ ಅನಿಸುತ್ತೆ. ಫುಲ್ ಮೊನ್ನೆ ಬಂದಾಗ ಫುಲ್ ಕಸ ಧೂಳು ಎಲ್ಲ ಎಲ್ಲ ಬಿತ್ಕೊಂಡಿತ್ತು. ಇವತ್ತು ನೋಡಿ ಎಲ್ಲ ಕಡೆ ಫುಲ್ ಕ್ಲೀನ್. ಇದನ್ನು ಕ್ಲೀನ್ ಮಾಡೋಕ್ಕೆ ನಮ್ಮ ಅಪ್ಪಂಗೆ 1 ಅವರ್ ಆಗಿದೆ. ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಳಿದ್ದಾಳಲ್ಲ, ಇವಳು ಒಳಗಡೆ ಹೊಕ್ಕೊಂಡು ಕೂತ್ಕೊಂಡಿದ್ಲಾಗಿತ್ತು. ಇಂಥ ನಾಯಿಗಳನ್ನು ನಾವು ಸಾಕಿದ್ದೀವಪ್ಪ. ಹೋಗೋದು ಬಿಟ್ಕೊಂಡು ಎಲ್ಲಾದರೂ ತೋಟ ನೋಡುವ ಸುತ್ತಾಡುವ ಅಂತಂದರೆ ಇವಳು ಮನೆ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾಳೆ. ಯಪ್ಪ ಎಂಥ ನಾಯಿ ಸಾಕೊಂಡಿದ್ದೀವಿ ಅಂತ ನಮಗೆ ಬೇಜಾರಾಗ್ತಾ ಉಂಟಪ್ಪ. ಇಂಥ ಪಿಂಕಿ ಅಂತ ನಾವು ಸಾಕೊಂಡಿದ್ದೀವಿ. ಪಿಂಕಿ ನೋಡಿ, ನಾಚಿಗೆನೇ ಇಲ್ಲ ಇವಳಿಗೆ. ಒಂದು ಸ್ವಲ್ಪನಾದರೂ ಇಟ್ಕೊಳ್ಳಿ, ನಾಚಿಗೆ ಮಾನ ಮರ್ಯಾದೆ ಎಲ್ಲ ಒಂದು ಸ್ವಲ್ಪನಾದರೂ ಇಟ್ಕೊ ನೀನು, ಗೊತ್ತಾಯ್ತು? ಸೊ ಈಗ ಅಪ್ಪ ಅಮ್ಮ ನೋಡ್ಕೊತ ನಾನು ಹೋಗಬೇಕು. ಆಲ್ಮೋಸ್ಟ್ ನೀರು ಬಿಡ್ತಾ ಇರಬಹುದು ಅಪ್ಪ ಅಮ್ಮ. ಸೊ ಹೋಗಿ ನೋಡುವ ತೋಟಕ್ಕೆ. ಸುಂದರಿಯರು ಇವತ್ತು ಬಂದಿದ್ದಾರೆ ಬೇಣಕ್ಕೆ. ಎಲ್ಲ ಕಡೆ ಸುತ್ತಾಡು ಮುಗೀತು ಅನಿಸುತ್ತೆ ಒಂದು ಸಲ. ಅಪರೂಪಕ್ಕೆ ನಾವು ಬಂದಿಲ್ಲ ಅಂದ್ರೂ ಕೂಡ ಇವರು ಬಂದು ಗೇಟ್ ತೆಗೆದು ಒಳಗಡೆ ಹೊಕ್ಕಿ ತಿನ್ಕೊಂಡು ಹೋಗೋ ಅಭ್ಯಾಸ ಮಾಮೂಲಿ ಇರುವುದಯ್ಯ. ಇವತ್ತು ಕರ್ಕೊಂಡು ಬಂದಿದ್ದೀವಿ, ಖುಷಿಯಾಗಿರ್ಬೋದು. ಇಲ್ಲ ಅಂತಂದರೆ ಈಗ ತುಂಬ ದಿನ ಆಯ್ತಲ್ಲ ಬಂದಿರಲಿಲ್ಲ. ಸೊ ಅವ್ರು ಬರೋದು, ಗೇಟ್ ತಕ್ಕೊಳ್ಳೋದು, ಮತ್ತು ಹೊಕ್ಕೋದು, ತಿನ್ನೋದು, ಮತ್ತು ರಿಟರ್ನ್ ಮನೆಗೆ ಹೋಗೋದು. ಗೇಟ್ ಹಾಕೋರು ಯಾರೂ ಇಲ್ಲ. ಇಲ್ಲಿ ಊಟ ಮಾಡ್ಕೊಂಡಿದ್ದಾದರೂ ಪುರ್ಷೆತ್ತಿದೆಯಾ ನನಗೆ ಒಂದು ದಿನ ಆದರೂ. ಅಮ್ಮ ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಸೊ ಅಮ್ಮನ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ದರ್ಕು ಗುಡ್ಸೋಕ್ಕೆ ಬೇಕು ಅಂತ ಹೇಳಿದ್ನಲ್ಲ ನಾನು, ಅದನ್ನು ಅವತ್ತು ಅಲ್ಲಿ ಹೋದಾಗ ತಂದಿದ್ರಾಗಿತ್ತು. ಅದನ್ನು ಸಾಕಾಗಲ್ಲ ಇವತ್ತು ಇಲ್ಲಿ ಗುಡಿಸ್ಲಿಕ್ಕೆ, ಈ ತೋಟಕ್ಕೆ ದರ್ಕು ಗುಡಿಸ್ಲಿಕ್ಕೆ ಬೇಕು ಅಂತೇಳಿ ತರುವ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ತೋರಿಸುವ ಯಾವ ರೀತಿ ಗಿಡ ಮತ್ತು ಯಾವ ರೀತಿ ಇದು ಮಾಡತ್ತೆ ಅಂತ ಹೇಳ್ಬಿಟ್ಟು ಅವತ್ತೇ ಜಸ್ಟ್ ಕಟ್ಟೋದು ಮಾತ್ರ ತೋರಿಸಿದ್ದಾಗಿತ್ತು. ಸೊ ಇವತ್ತಿಗೆ ಯಾವ ಥರ ಗಿಡ ಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಹಾಗೆ ನದಿಗೂ ಕೂಡ ಹೋಗಿ ಎಲ್ಲಾದರೂ ಹೋಗಿ ಮುಟ್ಟಿದ್ರೆ ಸೊ ನದಿನೂ ಸ್ವಲ್ಪ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರುವ. ಸೊ ಹಾಗೆ ಏನಾದರೂ ತಿನ್ನೋಕ್ಕೆ ಏನಾದರೂ ಹಣ್ಣು ಸಿಗುತ್ತೆ ಅಂತೇಳಿ ನೋಡುವ. ಸಂಪಿಗೆ ಹಣ್ಣು ಇಲ್ಲೂ ಒಂದು ಮರ ಕಾಣಿಸಿತ್ತು, ಮಂಗ ತಿಂದಿದ್ರದ್ದು ಬಾಡ್ ಹೋಗಿರೋದು ಒಂದು ಸಂಪಿಗೆ ಹಣ್ಣು ಕಂಡಿತ್ತು. ಆದರೆ ಮರಕ್ಕೆ ಮಾತ್ರ ಒಂದು ಕೂಡ ಇಲ್ಲ. ಸೊ ಇವಾಗ ಮತ್ತೆ ಹೋಗಿ ಎಲ್ಲಾದರೂ ಹುಡುಕಾಡುವ, ಸಂಪಿಗೆ ಹಣ್ಣು ಸಿಕ್ಕರೆ ಸಿಗ್ಬೋದು ಅಂತೇಳಿ. ಸೊ ಲೆಟ್ಸ್ ಗೋ, ಹೋಗುವ. ಊಟ ಮಾಡಿದ್ದು ಪುರ್ಷತ್ ಕೊಡದೇ ಇರುವಂಥ ನಮ್ಮ ಅಮ್ಮನ್ನ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ದಿನನಾದರೂ ಫ್ರೀ ಕೊಡ್ತಾಳಾ? ಇಲ್ಲ. ಕಾಡಿನಲ್ಲಿ ಹೋಗ್ತಾ ಇರಬೇಕಿದ್ರೆ ನಮಗೆ ರಾಮಪತ್ರೆ ಹಣ್ಣಾಗಿ ಬಿದ್ದಿರೋದು ಸಿಕ್ತು. ಅದನ್ನು ಕೂಡ ಹತ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಬೀಜ ಮತ್ತು ಸಿಪ್ಪೆ ಹೊರಗಡೆ ಇರುತ್ತಲ್ಲ ಅದನ್ನು ಓಪನ್ ಆಗಿ ಇದೆ, ಈ ಥರ ಕೆಳಗಡೆ ಬಿದ್ದಿರುತ್ತೆ. ಇದನ್ನು ಹೆಕ್ತಾ ಇದ್ದೀನಿ. ಸುಮಾರು ಬಿದ್ದಿದೆ, ಅಷ್ಟನ್ನು ಕೂಡ ಹೆಕ್ಕೊಂಡು ಹೋಗೋದು. ಇಷ್ಟನ ಸಿಕ್ತು ರಾಮಪತ್ರೆ ಬಿದ್ದಿರೋದು. ನೋಡಿ ಎಷ್ಟು ಪ್ಯೂವರ್ ಆಗಿದೆ, ಹಣ್ಣಾಗಿದ್ದ ತಕ್ಷಣ ಎಷ್ಟು ಪ್ಯೂವರ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಬೀಜ ನೋಡಿ, ಇದನ್ನೇ ಬಿಟ್ಟು ಹಾಕೋಗ್ತಾ ಇದ್ವಿ ಬೀಜನ. ಸಿಪ್ಪೆ ಈ ಥರ ಒಡೆದು ಬೀಳುತ್ತೆ, ಅದು ಫುಲ್ಲಾಗಿ ಓಪನ್ ಆಗಿ ಈ ಥರ ಆಟೋಮೆಟಿಕ್ ಈ ಥರ ಓಪನ್ ಆಗಿ ಬಿದ್ದು ಬಿಡುತ್ತೆ ಈ ಥರ. ಈಗ ಇದನ್ನಷ್ಟನ್ನು ತಗೊಂಡು ಹೋಗೋದು. ನದಿಗೆ ಬಂದೆ ಕೊನೆಗೂ. ಬಟ್ ನದಿಗೆ ಬರೋ ಮೇನ್ ಇಂಟೆನ್ಷನ್ ಏನಿತ್ತು ಅಂತಂದರೆ, ಇಲ್ಲಿ ಹಲಗೆ ಹಣ್ಣು ಇರುತ್ತಲ್ಲ ಅದ್ರದ್ದು ಬಳ್ಳಿ ಉಂಟು. ಹೋದ ವರ್ಷ ಇದೇ ಬಳ್ಳಿನ ಹಲಗೆ ಹಣ್ಣು ತಿಂದಿರೋದು. ಈ ಸಲನೂ ಬಂದಿರಬಹುದು ಅಂತಾರೆ ಗೆಸ್ ಮಾಡ್ಕೊಂಡು ಬಂದೆ. ನೋಡಿದ್ರೆ ಬಂದೇ ಇಲ್ಲ. ಬಟ್ ತುಂಬ ದೊಡ್ಡ ಬಳ್ಳಿ ಬಂದಿರಬಹುದು ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಮಿಸ್ ಆಗೋಯ್ತು. ಸೊ ಬಳ್ಳಿಗೆ ಒಂದೇ ಒಂದು ಏನಿಲ್ಲ. ಸೊ ಇದು ಹಲಗೆ ಹಣ್ಣಿನ ಬಳ್ಳಿ ಈ ಥರ ಇರುತ್ತೆ. ಬಟ್ ಒಂದೇ ಒಂದು ಕೂಡ ಇಲ್ಲ, ಏನು ಖಾಲಿ ಬಳ್ಳಿ ಎಲ್ಲ ಖಾಲಿ. ಸೊ ಸಿಕ್ಕಿದ್ರೆ ತಿನ್ಕೊಂಡು ಹೋಗ್ಬೋದಿತ್ತು. ಸೊ ಇಲ್ಲ, ದೊಡ್ಡ ಬಳ್ಳಿ ಮರ ಫುಲ್ ಹಬ್ಕೊಂಡಿದೆ. ಬಟ್ ಹಲಗೆ ಹಣ್ಣು ಮಾತ್ರ ಹಿಡ್ದಿಲ್ಲ.
ಈ ಥರ ಚಿಕ್ಕದಾಗಿ ಗೋಲ ಗೋಲ ಕಾಣಿಸ್ತಿರ್ಬೋದಲ್ಲ, ನಾವು ಚಿಕ್ಕವರಿರ್ತಾ ಇದರಿಂದ ಆಟ ಆಡ್ತಿದ್ರೆ ಆಗಿತ್ತು. ಇದ್ರ ಒಳಗಡೆ ಹುಳ ಇರುತ್ತೆ, ಹೀಗೆ ತಿರುಗಿಸಿ ಒಂದು ಸಾಂಗ್ ಹಾಡಿನೋ ಏನೋ ಹಾಡಿ ಈ ಥರ ಮಾಡಿ ತಿರುಗಿಸಿ ಹುಳ ಹೊರಗಡೆ ತೆಗಿತಿದ್ರಾಗಿತ್ತು. ಬಟ್ ಇವಾಗ ಏನೋ ಗೊತ್ತಿಲ್ಲ. ತುಂಬ ಜನ ಆಟ ಇರ್ತೀರ ಈ ಥರ ಹುಳ ರೇತಿಲಾದರೆ ಅಥವಾ ಪ್ಯೂವರ್ ಮಣ್ಣಿರುತ್ತಲ್ಲ ನೈಸಾಗಿರುವಂಥದ್ದು, ಆ ಮಣ್ಣಿಗೆಲ್ಲ ಈ ಥರ ಮಾಡಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೆ, ಇಲ್ಲೊಂದು ಹಾಗೆ ಇದೆ ಈ ಥರ. ಇಲ್ಲಿ ರೇತಿಯಲ್ಲಿ ನದಿಯಲ್ಲಿ ಬಂದಾಗ ಕಾಣಿಸ್ತು. ಬಟ್ ಈ ಥರ ಮಾಡಿ ನಾವು ಆಟ ಆಡ್ತಿದ್ದಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಇತ್ತು, ಕಲ್ ಮೇಲೆ ಒಂದು ಸ್ವಲ್ಪ ರೇತಿ ಇತ್ತು. ಸೊ ನೋಡಿದೆ, ಮತ್ತೆ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ತುಂಬ ಇರ್ತಿತ್ತು ಇದು ಈ ಥರ. ಎಸ್, ಇಲ್ಲೂ ಕೂಡ ಇದೆ. ಎಷ್ಟು ಚಂದ ಮಾಡಿ ಇವರು ಗೋಲ ಮಾಡ್ತಾರೆ, ಒಂದೇ ಒಂದು ರೇತಿನೂ ಕೂಡ ಬೀಳುವುದಿಲ್ಲ. ನಾವು ಹೀಗೆ ಮಾಡೋಕ್ಕೆ ಹೋದರೆ ಈಗ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ವಿಸ್ಮಯ ಅಲ್ವಾ ಎಷ್ಟಂದ್ರೂ. ಈಗ ನಾನು ನದಿಗೆ ಬಂದಿದ್ದೆ ಅಂತ ಹೇಳಿದ್ನಿ. ನಾನು ಯಾವ ಸ್ಥಳಕ್ಕೆ ಬಂದಿದ್ದೀನಿ ಅಂತಂದರೆ ಶ್ರೀ ವಾಜಿರಾಜ ಮಠರು ತಪಸ್ಸು ಮಾಡಿರುವಂತಹ ತಪೋವನಕ್ಕೆ ಬಂದ್ಬಿಟ್ಟಿದೆ. ನಮ್ಮ ತೋಟದಿಂದ ಸುಮಾರು 2 ಕಿಲೋಮೀಟ್ರ್ ಆಗುತ್ತೆ. ಕಾಡಿಂದ ಬರಬೇಕು ಸ್ವಲ್ಪ, ಮತ್ತು ನದಿಯಿಂದ ಒಂದು ಸ್ವಲ್ಪ ನಮ್ಮ ತೋಟದಿಂದ ಮೇಲ್ಗಡೆ ಹತ್ತಬೇಕಾಗತ್ತೆ. ಸೊ ಒಬ್ಬರಿಗೆ ಬರೋಕ್ಕೆ ಕಾಡಿಂದ ಭಯ ಆಗುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ನಾನು ಬಂದಿದ್ದೀನಿ. ವರ್ಷಕ್ಕೆ ಒಂದು ಸಾಧ್ಯ ಆದಷ್ಟು 4 ರಿಂದ 5 ಸಲ ಭೇಟಿ ನೀಡ್ತೀನಿ. ಇಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದರು. ಸೊ ಎಲ್ಲ ಕಡೆಯಿಂದ ಬಾವುಟ ಹಚ್ಚಿ ಎಲ್ಲನೂ ಕೂಡ ಮಾಡಿದ್ರಾಗಿತ್ತು. ಸಂಕ್ರಾಂತಿ ನೆಕ್ಸ್ಟ್ ಸಮಥಿಂಗ್ ಏನೋ ಮಾಡಿದ್ರಾಗಿತ್ತು. ಸೊ ನಾನು ಇಲ್ಲಿ ನಡೀತಾ ಇರ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ದಿನ ನಮ್ಮ ಮನೇಲಿ ಅಡಿಕೆ ಕೊಯ್ಯೋದಿತ್ತು. ಸೊ ಗೊತ್ತಿತ್ತು ನಮಗೆ ಇಂತಿನ ಅಂತ. ಮುಂಚಿನ ದಿನ 2 ದಿನ ಮುಂಚೆ ನಮ್ಮಮ್ಮ ಇಲ್ಲಿ ವಿಸಿಟ್ ಮಾಡಿ ಹೋಗಿದ್ರಾಗಿತ್ತು. ಸೊ ಆವಾಗ ಅವರು ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದ್ರಾಗಿತ್ತು. ಅವ್ರ ಹತ್ರ ಕೇಳಿದ್ರಾಗಿತ್ತು ಯಾವಾಗ ಕಾರ್ಯಕ್ರಮ ನಡೀತಾ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಬರಬೇಕು ಅಂಥೇಳಿ ಇತ್ತು, ಬಟ್ ಬರೋಕ್ಕಾಗಿಲ್ಲ. ಸೊ ಆದರೆ ಮುಂದಿನ ವರ್ಷ ಬರೋಕ್ಕೆ ಸಾಧ್ಯ ಮಾಡ್ತೀನಿ. ಹಾಗೆ ಒಂದು ಸ್ವಲ್ಪ ಹೋಗಿ ನಮ್ಮ ದೇವರಿಗೆ ಕೈ ಮುಗಿದು ಈಶ್ವರಂಗೆ ಸ್ವಲ್ಪ ನೀರು ಹಾಕಿ ಸೇವೆನ ಮಾಡುವ, ಹಾಗೆ ಹೋಗುವ ಅಂಥೇಳಿ. ಇಲ್ಲಿ ನೋಡಿ, ಶ್ರೀ ವಾಜಿರಾಜರು ಜಪ ಮಾಡುತ್ತಿದ್ದ ಸ್ಥಳ ಬಡಗಾರುಗಿರಿ ಆಚಾರ್ಯ ಅಂತೇಳಿ ಯಾರು ಇಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಬಟ್ ಯಾರಂತ ಗೊತ್ತಿಲ್ಲ. ಸೊ ಇಲ್ಲಿ ಜಪ ಮಾಡ್ತಿರೋದು. ನದಿ ಪೂರ್ತಿಯಾಗಿ ಲಿಪಿ ಬರೆದಿದ್ದುಂಟು, ಹಾಗೆ ಲಿಂಗಗಳಿದೆ, ಪ್ರತಿಯೊಂದೂ ಕೂಡ ಇಲ್ಲಿ ಇದೆ. ಸೊ ಬಂದು ಯಾರಾದರೂ ಬಂದರೆ ವಾಜಿರಾಜ ಮಠ, ಸೋಂದಾ ಮಠ, ಜೈನರ ಮಠ ಬಂದಿದ್ದರೆ ಸೊ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ ಹೋಗ್ತಾರೆ. ತುಂಬ ಜನ ಬರ್ತಾರೆ, ತುಂಬ ಜನ ವಿಸಿಟ್ ಮಾಡ್ತಾರೆ. ಸೊ ತುಂಬ ಶಾಂತವಾದ ಪ್ರದೇಶ, ಯಾವುದೇ ರೀತಿಯಂಥ ಗದ್ದಲ ಇಲ್ಲ. ನೀರಂತೂ ತುಂಬ ಸೊಗಸಾಗಿ ಹರಿತಾ ಇದೆ. ಸೊ ಬನ್ನಿ ಹಾಗೆ ವಿಸಿಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಹಾಗೆ ಇಲ್ಲಿ ನೋಡಿ, ಶಿವಲಿಂಗಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಎಲ್ಲ ನೀರು ಹಾಕಿಬಿಟ್ಟು ಹಾಗೆ ಹೋಗುವ. ಸೊ ಹಾಗೆ ನಾನು ಕೆಲ್ಸಕ್ಕೆ ಬಂದಿದ್ದಂಗಿತ್ತು, ಕೆಲ್ಸಕ್ಕೆ ಬಂದಾಗೆಲ್ಲ ಈ ಥರದ್ದೆಲ್ಲ ಸಿಗುತ್ತೆ. ಸೊ ಹೋಗಿ ನೋಡುವ. ಸೊ ಶಿವಲಿಂಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ನಮ್ಮ ನೆರಳು ಕೂಡ ಬರ್ತಾ ಇದೆ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಆಲ್ರೆಡಿ ನಾನು ಇದು ನನ್ನ ಚಾನಲಲ್ಲಿ ಇದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋದ ವರ್ಷ. ಸೊ ನೋಡ್ತಾ ಇದ್ದವರು ಹೋಗಿ ನೋಡ್ಕೊಂಡು ಬಂದೆ ಆಯಿತಾ. 5 ಶಿವ ಇಲ್ಲಿ ಇಟ್ಕೊಂಡಿರೋ ಲಿಂಗಗಳು ಮತ್ತು ಇದೇ ಕೆಳಗಡೆ ಅದು ತೋರಿಸ್ತೀನಿ ನಿಮಗೆ. ಈ ಥರ ಗಿಡಗಳಿಂದ ನಾವು ದರ್ಕನ ಗುಡಿಸ್ಲಿಕ್ಕೆ ಹಿಡಿ ಥರದ್ದೊಂದು ರೆಡಿ ಮಾಡ್ಕೊತೀವಿ. ಇವಾಗ ಇದ್ರದ್ದು ಎಲೆನೆಲ್ಲ ಕರೆಕ್ಟಾಗಿ ಫುಲ್ಲಾಗಿ ಬಿಡಿಸ್ಕೋಬೇಕು. ಆಮೇಲೆ ಅದನ್ನು ಕಟ್ಟೋದು. ರೀತಿಯಾಗಿ ಫುಲ್ ಟೊಂಗೆ ಇರುತ್ತೆ ಈ ಥರ ಗಿಡಕ್ಕೆ. ಹೀಗೆ ಇದನ್ನು ಈಗ ಪೂರ್ತಿಯಾಗಿ ಎಲೆಗಳನ್ನಷ್ಟೆಲ್ಲ ತೆಗೆದುಬಿಡಬೇಕು. ಹಾಗೆ ಕೈಯಿಂದನೇ ತೆಗಿಬೇಕು. ಈ ರೀತಿ ಪೂರ್ತಿನ ಎಲೆನ ಪೂರ್ತಿಯಾಗಿ ತಕ್ಕೊಂಡ್ರೆ ಈಗ ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಕಟ್ಟಿದ್ರೆ ಆಗುತ್ತೆ. ಒಂದು 3-4 ಸೇರ್ಕೊಂಡು ಕಟ್ತೀವಲ್ಲ, ಸೊ ಆವಾಗ ಗುಡಿಸ್ಲಿಕ್ಕೆ ಈಸಿ ಆಗುತ್ತೆ. ಗಟ್ಟಿ ಇರಬೇಕಿದ್ರಿಂದ ನಾವು ಈ ಥರ ಆಗಿ ಯೂಸ್ ಮಾಡ್ಕೊತೀವಿ. ಹಿಡಿ ಆದರೆ ಇಷ್ಟೆಲ್ಲ ಅದಕ್ಕೆಲ್ಲ ಒಟ್ಟರಾಶಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಈ ಥರದನ್ನು ಇದೇ ಗಿಡನ ಕಟ್ಟಿದ್ರೆ ಮಾತ್ರ ಗಟ್ಟಿ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ರೀತಿಯಾಗಿ ಮಾಡ್ಕೊತೀವಿ. ದರ್ಕನ್ನು ರಾಶಿ ಮಾಡೋಕ್ಕೆ ಅಷ್ಟೇ. ನಮ್ಗೆ ಎಷ್ಟು ಬೇಕು ಒಂದು 10 ಮಾಡ್ಕೊತೀವಿ ಒಂದು ವರ್ಷಕ್ಕೆ. ಸೊ ಅಷ್ಟನ್ನು ನಾವು ಈ ರೀತಿಯಾಗಿ ಮಾಡ್ಕೊತೀವಿ. ಒಂದು ವರ್ಷ ಮಾಡ್ಕೊಂಡ್ರೆ 2-3 ವರ್ಷ ಆದರೂ ಕೂಡ ಬರುತ್ತೆ. ಬಟ್ ಒಂದೊಂದು ರಾಶಿ ಮಾಡಿದ್ರೆ ಒಂದೊಂದು ಹೋಗುತ್ತೆ, ಇಲ್ಲ ಅಂತಂದರೆ ಆಗುತ್ತೆ. ಇನ್ನೆಷ್ಟನ್ನು ಕಡ್ದಿಟ್ಟಿದ್ದಾರೆ ಅಮ್ಮ, ಅದನ್ನಷ್ಟನ್ನು ಈಗ ತೆಗೆದುಬಿಟ್ಟು ತಗೊಂಡು ಹೋಗಬೇಕು. ಕಾಡಲ್ಲಿ ಎಷ್ಟು ಸುಂದರವಾದ ಒಂದು ಹೂವು. ಹೋಗಿ ನಮ್ಮ ದರ್ಗ ಗುಡಿಸುವ ಐಟಮ್ನ ತಗೊಂಡು ಬಂದ್ವಿ. ಸೊ ನಾನು ಅಲ್ಲಿ ಶ್ರೀ ವಾಜಿರಾಜರದ್ದು ತಪಸ್ವಿನ ಸ್ಥಳಕ್ಕಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದಾಗಿತ್ತು. ಸೊ ಇದನ್ನು ತಗೊಂಡು ಬರಬೇಕಿದ್ರೆ ಅಲ್ಲಿ ಹೊಕ್ಕುವ ಅಂತ ಮಾಡಿದೆ. ಸೊ ನೋಡೋ ತನಕ ಫುಲ್ ಜನ ಇದ್ರಾಗಿತ್ತು. ಒಂದು ಕಡೆ ಹೋಗಿ ನಾನು ತೋರಿಸಿದ್ನಲ್ಲ 5 ಲಿಂಗ ಇತ್ತು, ಅಲ್ಲಿಗೆ ಒಂದು ನೀರು ಹಾಕಿ ಕೈ ಮುಗಿದು ಬಂದೆ. ಅದೇ ಕೆಳಗಡೆ
ಹೋಗ್ತಾರೆ. ನೆಕ್ಸ್ಟ್ ಬರಬೇಕಿದ್ರೆ ಹೊಕ್ಕೊಂಡು ಬರುವ, ಇದನ್ನೆಲ್ಲ ಫಸ್ಟ್ ನಾವು ರೆಡಿ ಮಾಡ್ಕೊಳುವ. ನೆಕ್ಸ್ಟ್ ಬರಬೇಕಂದ್ರೆ ನೋಡ್ತಂಕ ಫುಲ್ ಅಂದರೆ ಫುಲ್ ಜನ ಇದ್ರು ಅಂತ ಹೋಗಬಾರ್ದು ಅಂತಲೇ ಏನು ಇರಲಿಲ್ಲ. ಬಟ್ ಅಲ್ಲಿ ಜನ ಫುಲ್ ಸ್ನಾನ ಮಾಡ್ತಿದ್ರಾಗಿತ್ತು. ಸೊ ಹಾಗಾಗಿ ಹೋಗಿಲ್ಲ. ಸೊ ಮತ್ತು ನಾನು ವೇಷಭೂಷಣ ಎಲ್ಲ ನೋಡಿಬಿಟ್ಟು ಅವ್ರು ಏನು ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಇವಳೇನಪ್ಪ ಈ ಥರ ವೇಷದಲ್ಲಿ ಬಂದಿದ್ದಾಳೆ, ಯಾಕಂದರೆ ಸ್ವಲ್ಪ ಹೋಗಿದಾಗ ಮಟ್ಟಿ ಒಳಗೆಲ್ಲ ಹೋಗಿದ್ನಲ್ಲ ಕಾಡು ಒಳಗೆ. ಸೊ ಹಾಗಾಗಿ ಫುಲ್ ಬೆವರು ಬಂದು ಮತ್ತು ಫುಲ್ ಮೈಯೆಲ್ಲ ಫುಲ್ ಧೂಳು ಆಗಿದೆ. ಮತ್ತು ಇದನ್ನು ಕೂಡ ವಜ್ಜನ ಹೊತ್ಕೊಂಡು ಬಂದಿದ್ನಲ್ಲ, ಸೊ ಅವ್ರ ಮುಂದೆನೇ ಹೊತ್ಕೊಂಡು ಬಂದಿರೋದು. ಬಟ್ ಅವರು ಏನು ಮಾಡಿದ್ರೆ ಗೊತ್ತಿಲ್ಲ, 2 ವಜ್ಜನ ತಂದ್ವಿ, ನಾನೊಂದು ಅಮ್ಮ ಒಂದು. ಸದ್ಯಕ್ಕೆ ಸಾಕಾಯಿತು. ಸೊ ತುಂಬ ದೂರ ಆಗುತ್ತೆ ಇಲ್ಲಿಂದ, ನಮ್ಮ ತೋಟದಿಂದ ಅಲ್ಲಿಗೆ ಹೋಗಿ ಅದನ್ನು ಕಟ್ಕೊಂಡು ಬಂದು ಅದನ್ನೆಲ್ಲ ಎಲೆನೆಲ್ಲ ತೆಗೆದುಬಿಟ್ಟು ತರೋಕ್ಕೆ. ಸೊ ಇಲ್ಲಿ ಹತ್ತಿರದಲ್ಲಿ ಯಾವುದು ಕೂಡ ಆ ಗಿಡಗಳಿಲ್ಲ. ಸೊ ಹಾಗಾಗಿ ಅಷ್ಟು ದೂರ ಹೋಗಿ ತರುವಂಥದ್ದಾಯಿತು. ಸೊ ತಗೊಂಡು ಬಂದ್ವಿ. ನಾವು ಹೋಗಿ ಬರೋ ತನಕ ನಮ್ಮಪ್ಪ ಬೆತ್ತ ತಂದು ಇದು ಕಟ್ಟಬೇಕಲ್ಲ ಇವಾಗ. ಸೊ ಹಾಗಾಗಿ ಬೆತ್ತದ ಬಳ್ಳಿನ ಮಾಡಿಟ್ಟಿದ್ದಾರೆ ಅಪ್ಪ. ಇದನ್ನು ಈಗ ಕಟ್ಲಿಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಬೆತ್ತನ ಬಳ್ಳಿ ಥರ ಮಾಡಿಟ್ಟಿದ್ದಾರೆ. ನಾವು ಹೋಗಿ ಬರುವಷ್ಟರಲ್ಲಿ ನಮ್ಮಪ್ಪನ ಕೆಲಸ ಇಷ್ಟು. ಇಲ್ಲಿ ಟೀ ಮಾಡಿ ಕುಡಿಯೋದು ಸುಸ್ತಾಗ್ಬಿಟ್ಟಿದೆ. ಒಂದು ಕಡೆಯಿಂದ ಶೆಕೆ, ಸ್ವಲ್ಪ ಟೀ ಮಾಡಿ ಕುಡಿಯುವ ಅಂತೇಳಿ ಬೆಂಕಿ ಮಾಡಿ ಟೀಗೆ ಇಟ್ಟಿದ್ದೀನಿ. ಮನೆಗೆ ಹೋಗೋದಿಲ್ಲ ಅಂದರೆ ಹಾಂ ಓಯ್ ಮನೆಗೆ ಹೋಗ್ರೆ. ಗೇಟ್ ತೆಗ್ದಿಟ್ರು ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಶೇಮ್ ಇವರಿಗೆ ಮನೆಗೆ ಹೋಗ್ರಿ ಅಂತ ಬ್ಯಾಂಡ್ದಿಂದ ಹೊರಗಡೆ ಹಾಕಿದ್ರು ಕೂಡ ಇಲ್ಲೇ ಇದ್ದಾರಪ್ಪ. ಇವ್ರ ಮನೆಗೆ ಮುಟ್ಟುದು ಯಾವಾಗೇನ ಇಲ್ಲಿ ಕೆರ್ರ ಅಂತ ಕೆಟ್ಟದಾಗಿ ಸೌಂಡ್ ಕೇಳಿಸಿರ್ಬೋದು. ಈಗ ಹುಳದು ದೇವ್ರೆ ಇವಾಗ ಒಂದು ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಅಂತೂ ಯಪ್ಪ ರೋಡ್ ಅಕ್ಕಪಕ್ಕ ಮತ್ತು ಸ್ವಲ್ಪ ಕಾಡಲ್ಲಿ ಇದ್ದರೆ ಸಾಕು, ತೋಟದಲ್ಲೂ ಕೂಡ ಕೂಗತ್ತೆ. ಇಷ್ಟು ಕೆಟ್ಟದಾಗಿ ಕೇಳಿಸ್ತಾ ಇರ್ಬೋದು. ನಮ್ಮ ಮಾತಿಗಿಂತ ಅದೇ ಸೌಂಡೇ ಜಾಸ್ತಿ ಇರ್ಬೋದು. ಮನೆಗೆ ಬಂದೆ, ಹೋಗ್ಬೇಕಾದ್ರೂ ಚೋಟು ಇಲ್ಲೇ ಕೂತ್ಕೊಂಡಿದ್ದ, ಬರಬೇಕಿದ್ರೂ ಚೋಟು ಇಲ್ಲೇ ಕೂತ್ಕೊಂಡಿದ್ದ. ಅಂದರೆ ಡೇ ಫುಲ್ ಇಲ್ಲೇ ಕೂತ್ಕೊಂಡಿಯೋನ ನೀನು? ಓಯ್ ಚೋಟು, ಒಳಗಡೆ ಹೊಕ್ಕಿಲ್ಲ, ಅನ್ನ ತಿಂದಿಲ್ಲ, ಏನೂ ಮಾಡಿಲ್ವಾ ನೀನು? ಓಯ್ ಇಲ್ಲಿ ಕೇಳು, ಓಯ್ ಇಲ್ಲಿ ಕೇಳು, ಇಲ್ಲೇ ಕೂತ್ಕೊಂಡಿಯೋನ ನೀನು? ಶುಭ ಪುಟ್ಟಿಯಲ್ಲಿ ಹಾಂ ತೆಗಿ ಹಾಕಲಿಕ್ಕೆ ಅಂತೆ. ನಿಮ್ಮ ಅವಸ್ಥೆ ಹೆಂಗಿದಿರೋ ಮರೆಯ, ಇದು ಎಂತ ಇದು? ಎಷ್ಟು ಗಲೀಜು ಮಾಡ್ಕೊಂಡಿದ್ದೀರಾ. ಶೀ ದೇವ್ರೆ, ಇದನ್ನು ಇವಾಗ ಕ್ಲೀನ್ ಮಾಡಿ, ದನ ಬರೋ ಹೊತ್ತಾಯಿತು, ಅದಕ್ಕಿಂತ ಮುಂಚೆ ಕ್ಲೀನ್ ಮಾಡಿಟ್ರೆ ಒಳ್ಳೆಯದು. ಮಧ್ಯಾಹ್ನ ದಿನ ಕ್ಲೀನ್ ಮಾಡ್ತಿದ್ರಾಗಿತ್ತು. ಇವತ್ತು ಊಟದ ಹೋಗಿರೋದ್ರಿಂದ ಮಧ್ಯಾಹ್ನ ಇನ್ನೊಂದು ಸತಿ ಕ್ಲೀನ್ ಮಾಡಿಲ್ಲ. ಇಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು.